ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು ರಾಜ್ಯಗಳ ಸಂಖ್ಯೆ 28. ಆ ರಾಜ್ಯಗಳ ಸಂಖ್ಯೆ ತಮಗೆಲ್ಲ ಬಾಯ್ಹಾಟ್ ಹಾಕಿರಬೇಕು. ಇಲ್ಲಿ ಕರ್ನಾಟಕ ನಮ್ಮದು ಒಂದು ರಾಜ್ಯ, ನಮ್ಮ ಕರ್ನಾಟಕ ಹಿಡಿದು ಇನ್ನು 27 ರಾಜ್ಯಗಳನ್ನು ನೀವು ಬಾಯ್ಪಾಟ್ ಮಾಡಿರಬೇಕು. ಒಟ್ಟಾರೆ ರಾಜ್ಯಗಳ ಸಂಖ್ಯೆ ಆಪ್ಷನ್ಸ್ ಡಿ 28 ರೈಟ್ ಹಾಕ್ರಿ. ಭಾರತದ ವಿಶ್ವವಿಖ್ಯಾತ ಚೆಸ್ ಆಟಗಾರ ನೋಡು, ಚೆಸ್ ಆಟಗಾರ ವಿಶ್ವನಾಥ್ ಆನಂದ್. ಇಲ್ಲಿ ಒಂದೇದು ರಾಹುಲ್ ದ್ರಾವಿಡ್ ಯಾರದ್ರ ಕ್ರಿಕೆಟ್ನಲ್ಲಿ ಅದರ. ವಿಶ್ವನಾಥ್ ಆನಂದ್ ಏನು ಮಾಡ್ಯಾನ ಚೆಸ್ ಆಟಗಾರದಲ್ಲಿ ಅದನ್ನು. ಇನ್ನು ಉಳಿದವರಿಬ್ಬರು ಭರತ್ ಚಟ್ರಿ, ಧನ್ರಾಜ್ ಪಿಳೆ, ಇವರಿಬ್ಬರು ಏನಂದ್ರೆ ಹಾಕಿ. ಆದ್ದರಿಂದ ಯಾರ್ಯಾರು ಯಾವ್ಯಾವ ಆಟ ಆಡ್ತಾರೆ ಅನ್ನೋದು ಆ ವ್ಯಕ್ತಿಯ ಹೆಸರು ಮತ್ತು ಆಡುವ ಆಟವನ್ನು ನೆನಪಿಸ್ಕೊಳ್ರಿ. ನಾಳೆ ದ್ರಾವಿಡನ್ನು ಕೇಳ್ಬೋದು. ಭಾರತದ ಕ್ರಿಕೆಟ್ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಯಾರಂತೇಳಿ ಬೇರೆ ಬೇರೆದವ್ರನ್ನ ಹಾಕ್ಬೋದು. ಅದ್ರಾಗ ನೀವೇನು ಮಾಡ್ಬೇಕಾದ ರಾಹುಲ್ ದ್ರಾವಿಡ್ ಅಂತ ಹೇಳ್ಬೇಕಾಗತ್ತೆ. ಅಂದ್ರೇನು ರಾಹುಲ್ ದ್ರಾವಿಡ ಕ್ರಿಕೆಟ್. ವಿಶ್ವನಾಥ್ ಆನಂದ ಈತ ಯಾವ ಆಟಪ್ಪ ಅಂದ್ರೆ ಚೆಸ್ ಆಟ. ಭರತ್ ಚಟ್ರಿ, ಧನ್ರಾಜ್ ಇವರಿಬ್ಬರು ಹಾಕಿ ಆಟ. ಅದರ ಆಪ್ಷನ್ಸ್ ನಮ್ಮ ಪ್ರಶ್ನೆಗೆ ಸಂಬಂಧಪಟ್ಟ ಆಪ್ಷನ್ಸ್ ಯಾವುದು? ಬಿ ವಿಶ್ವನಾಥ್ ಆನಂದ್ ರೈಟ್ ಆನ್ಸರ್. ಭಾರತ ಇರುವ ಖಂಡ, ನಮ್ಮ ದೇಶ ಯಾವ ಖಂಡದಲ್ಲಿ ಬರುತ್ತೆ? ಒಟ್ಟಾರೆ ಪ್ರಪಂಚದಲ್ಲಿ 7 ಖಂಡಗಳು ತಮ್ಮ ನೆನಪಿನಲ್ಲಿರಬೇಕು. ಯುರೋಪ್, ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕ್. ಅಂದ್ರೆ ಇವಿಷ್ಟು ಖಂಡದಲ್ಲಿ ನಮ್ಮ ಭಾರತ ಬರುವ ಖಂಡ ಏಷ್ಯಾ ಖಂಡ. ನೆಕ್ಸ್ಟ್ ಕ್ವಶನ್, ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯ. ರೇಷ್ಮೆ ಬಟ್ಟೆ ಅಂದರೆ ಸಿಲ್ಕಿ ಬಟ್ಟೆ ಗೊತ್ತೈತಲ್ಲ, ಅಂತಹ ಬಟ್ಟೆಯನ್ನು ಆ ಬಟ್ಟೆ ತಯಾರಿಸಲು ಬೇಕಾಗ್ತಕ್ಕಂಥ ರಾ ಮಟೀರಿಯಲ್ಸ್ ಬೆಳೀತಕ್ಕಂಥ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಸಿ ಆಪ್ಷನ್ಸ್ ರೈಟ್. ನೆಕ್ಸ್ಟ್, ಫುಟ್ಬಾಲ್ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ. ಫುಟ್ಬಾಲ್ ಅಂದ್ರೆ ನೋಡಿ, ಫುಟ್ಬಾಲ್ ಆಟ ಅಂದ್ರೇನು ಚೆಂಡನ್ನು ಕಾಲಿನಿಂದ ಒದ್ಕೊಂತ ಹೋಗಿ ಬಾಂಡ್ರಿ ದಾಟಿಸ್ತಾರೆ. 11 ಜನ ಇರ್ತಾರೆ. ನೀವು ಆಪ್ಷನ್ಸ್ ಡಿ ಹಾಕ್ಕೊಳ್ರಿ. ಇನ್ನು ಕ್ರಿಕೆಟ್ನಲ್ಲಿ ಎಷ್ಟು ಜನ? 11 ಜನ. ಖೋಖೋದಲ್ಲಿ 12 ಜನ. ಕಬಡ್ಡಿಯಲ್ಲಿ 12 ಜನ. ಹಿಂಗೆ ಯಾವ ಆಟದಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಅನ್ನೋದು ಸ್ವಲ್ಪ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್, ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ. ನೋಡಿ, ಒಂದೇ ಮನೆಯಲ್ಲಿ ಅಜ್ಜ ಅಮ್ಮ, ಅವರ ಅಪ್ಪ ಅಮ್ಮ, ಅವ್ರಿಗೆ ಹುಟ್ಟಿದ ಮಕ್ಕಳು ಎಲ್ಲರೂ ಟೋಟಲಾಗಿ ಒಂದು 25 ಮಂದಿ ಇರ್ತೀವಿ. ಅಂತಹ ಒಂದು ಕುಟುಂಬ. ಎರಡಕ್ಕಿಂತ ಅಂದ್ರೆ 2 ತಲೆಮಾರು ಅಂದ್ರೆ ಅವ್ರ ಮಕ್ಕಳು ಅಂದ್ರೆ ಒಂದು 25 ಜನ ಆಗಿಬಿಡ್ತೀವಿ. ಅಂತಹ ಕುಟುಂಬಕ್ಕೆ ಯಾವ ಕುಟುಂಬ ಅಂತಾರಂದ್ರೆ ಡಿ ಆಪ್ಷನ್ಸ್ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಅಂದ್ರೇನು ಕೂಡಿರೋದು. ವಿಭಕ್ತ ಕುಟುಂಬ ಅಂದರೆ ಬೇರೆ ಆಗೋದು. ವೈಯಕ್ತಿಕ ಕುಟುಂಬ ಅಂದ್ರೆ ತಾವೇ ಒಬ್ಬರೇ ಇರೋದು. ಆಧುನಿಕ ಕುಟುಂಬ ಅಂದರೆ ಈಗಾಗಲೇ ಗೊತ್ತೈತಿ, ತಮ್ಮ ಅವಶ್ಯಕತೆಗೆ ಎಷ್ಟು ಜನ ಬೇಕು ಅಷ್ಟು ಜನ ಇರ್ತಾರಲ್ಲ ಹಂಗೆ. ಆದ್ರೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ. ಇದಕ್ಕೆ ರೈಟ್ ಆನ್ಸರ್ ಡಿ ಅವಿಭಕ್ತ ಕುಟುಂಬ. ಇನ್ನು ನೆಕ್ಸ್ಟ್ ಕ್ವಶನ್, ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯ. ಅವರಿಗೆ ಊರಿರೋದಿಲ್ಲ, ದಟ್ಟವಾದ ಕಾಡು. ಯಾವ ಕಡೆ ನೋಡಿದ್ರು ಮರಗಳು ತುಂಬಿ ತುಳುಕ್ತಾ ಇರ್ತೈತಿ. ಬೇರೆ ಕಡೆ ಹೊರಗಲ್ ಪ್ರಪಂಚನೇ ಊರೇ ಕಾಣೋದಿಲ್ಲ. ಹಂಗೆ ಪರ್ವತ ಪ್ರದೇಶಗಳಲ್ಲಿ ಒಂದು ಸಮುದಾಯ, ಒಂದು ಜನಾಂಗ ವಾಸಿಸ್ತಾರೆ. ಆ ಜನಾಂಗಕ್ಕೆ ನಾವು ಬುಡಕಟ್ಟು ಜನಾಂಗ ಅಂತ ಕರಿತೀವಿ. ನೆಕ್ಸ್ಟ್, ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತವಾದ್ಯ ಶಹನಾಯಿ. ವೃಕ್ಷಮಾತೆ ಎಂದು ಕರೆಸಿಕೊಂಡ ಮಹಿಳೆ. ಇದು ಎಲ್ಲರಿಗೂ ಮನೆ ಮಾತಾಗಿ ಅವ್ರ ಹೆಸರು ಗೊತ್ತೈತಿ, ಸಾಲುಮರದ ತಿಮ್ಮಕ್ಕ. ಈಕೆ ರಾಷ್ಟ್ರ ಪ್ರಶಸ್ತಿನೂ ತೆಗೆದುಕೊಂಡಾಳು. ನೀರನ್ನು ಬೆಳೆಯುವ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ. ಈ ನೋಡು, ತೋಟಗಾರಿಕೆಯನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತಾ, ಅವ್ರೇನು ಮಾಡ್ತಾರೆ, ಬೋದ್ ಮಾಡಿ ನೀರು ಬಿಡ್ತಿರ್ತಾರೆ. ಕೆಲವರು ಡ್ರಿಪ್ ಇರಿಗೇಷನ್ ಅಂದ್ರೆ ಅದು ಬಟ್ಟೆ ಹಾಕಿ ಅದಕ್ಕೇನು ಮಾಡ್ತಾರೆ, ಪೈಪ್ಲೈನ್ ಮಾಡಿ ಕರಿ ಪೈಪಿನಿಂದ ಅದು ಥ್ರೆಡ್ ಮಾಡಿ ನೀರನ್ನು ಆನ್ ಮಾಡ್ತಿರ್ತಾರೆ. ಅದು ಕಾರಂಜಿ ಟೈಪ್ ಹೊಡಿತಿರ್ತೈತಿ. ಅಂದ್ರೇನು ನೀರು ವೇಸ್ಟ್ ಆಗೋದಿಲ್ಲ, ಎಲ್ಲ ಬೆಳೆಗಳಿಗೂ ಸಿಂಪಡಿಸಿದಂಗೆ ಆಗುತ್ತೆ. ಆದ್ದರಿಂದ ಬೆಳೆಗಳ ಬೇರುಗಳಿಗೆ ನೇರವಾಗಿ ಬೀಳುತ್ತೆ. ಆ ಆಪ್ಷನ್ಸ್
ಹನಿ ನೀರಾವರಿ ರೈಟ್ ಆನ್ಸರ್ ಬಿ ಆಪ್ಷನ್ಸ್. ನೆಕ್ಸ್ಟ್ ಕ್ವೆಶನ್. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪವು ಏನನ್ನು ಸೂಚಿಸುತ್ತದೆ? ನೋಡು, ರಸ್ತೆ ನಿಯಮಗಳು ಅಂತೇಳಿ ನಾವು 4ನೇದಲ್ಲಿ ಓದಿವಿ. ಟ್ರಾಫಿಕ್ ಸಿಗ್ನಲ್ ಅಂದ್ರೇನು, 4 ಸರ್ಕಲ್ಸ್ ಕೊಡುವಲ್ಲಿ ಒಂದು ಸ್ಥಳ ಇರ್ತೈತಿ, ಒಂದು ಸರ್ಕಲ್ ಇರ್ತೈತಿ. ಅಲ್ಲಿ ಏನು ಮಾಡ್ದ, ಟ್ರಾಫಿಕ್ ಪೊಲೀಸ್ ಅಂತೇಳಿ ಒಬ್ಬರನ್ನ ನೇಮಕ ಮಾಡಿರ್ತಾರೆ. ಅಲ್ಲಿ ನಾವು ಬೋರ್ಡ್, ಅಲ್ಲೊಂದು ಮೇಲೆ ಎತ್ತರದ ಪ್ರದೇಶದಲ್ಲಿ ಒಂದು ಬೋರ್ಡ್ ಇರುತ್ತೆ. ಅಲ್ಲಿ 3 ಲೈಟ್ ಬರ್ತವೆ, ಕೆಂಪು, ಹಳದಿ ಮತ್ತು ಹಸಿರು. ಈ 3 ಲೈಟ್ಗಳು ಏನೇನು ತಿಳಿಸ್ತಪ್ಪ? ಕೆಂಪು ಬಂತಪ್ಪ ಅಂದ್ರೆ ನಾವು ಜರ್ನಿ ಮಾಡುವಾಗ ಅಲ್ಲಿ ಕೆಂಪು ಬಂತಂದ್ರೆ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರ್ದು. ಅದಾದಮೇಲೆ ಆರೆಂಜ್ ಕಲರ್ ಬಿಡ್ತಾರೆ. ಆರೆಂಜ್ ಕಲರ್ ಬಿಟ್ಟಾಗ ನೀವು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸರಿಯಾಗಿ ಹಿಡ್ಕೊಂಡು ನಿಲ್ರಿ, ಸದ್ಯದಲ್ಲಿ ನಾವು ಹೋಗಲು ನಿಮ್ಗೆ ಅನುಮತಿ ಕೊಡ್ತೀವಿ ಅಂದಂಗೆ. ಇನ್ನು ಹಸಿರು ಲೈಟ್ ಬಂತಪ್ಪ ಅಂದ್ರೆ ಏನು ಮಾಡಬೇಕು, ಮುಂದೆ ಹೋಗಬೇಕು. ಆದರೆ ಈಗ ಆಪ್ಷನಲ್ಲಿ ನೋಡು, ಟ್ರಾಫಿಕ್ ಸಿಗ್ನಲಲ್ಲಿ ಕೆಂಪು ದೀಪ ಐತೆ, ಅದ್ರ ಕೆಂಪು ದೀಪ ಇದ್ರೆ ನಾವೇನು ಮಾಡಬೇಕು, ನಿಲ್ಲಬೇಕು. ಆಪ್ಷನ್ಸ್ ಎ ನಿಲ್ಲಲು. ನೆಕ್ಸ್ಟ್ ಕ್ವಶನ್. ಜಲಸಾರಿಗೆಯಲ್ಲಿ ಬಳಸುವ ವಾಹನ. ನೀರಿನ ಮೇಲೆ ನಾವು ಪ್ರಯಾಣಿಸಬೇಕಾದ್ರೆ ಸಾರಿಗೆಯ ಪ್ರಕಾರಗಳು ತಮ್ಗೆ ಹೇಳಿವಿ. ಜಲಸಾರಿಗೆ, ವಾಯು ಸಾರಿಗೆ ಮತ್ತು ರಸ್ತೆ ಸಾರಿಗೆ. ಹೌದಾ? ಜಲ ಅಂದ್ರೆ ನೀರು. ನೀರಿನ ಮೇಲೆ ನಾವು ನಡೆದಾಡಬೇಕು ಅಥವಾ ವಸ್ತುಗಳನ್ನು ತೆಗೆದುಕೊಂಡು ಬೇಕು. ನೀರಿನ ಮೇಲೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಹೋಗಬೇಕು ಅಂದರೆ ನಾವು ಬಳಸ್ತಕ್ಕಂಥ ವಾಹನ ಹಡಗು. ಇದು ಟೆಕ್ನಿಕಲ್ಲರ್ ಇರ್ಬೋದು ಅಥವಾ ದೋಣಿ ಟೈಪರ್ ಇರುವ ಮನುಷ್ಯನ ಒಂದು ಶಕ್ತಿಯಿಂದ ನಡೆಯಬಹುದು ಅಥವಾ ಯಂತ್ರದ ಶಕ್ತಿಯಿಂದ ನಡಿಬೋದು. ಯಾವುದೇ ರೀತಿಯಿಂದಾದರೂ ಹಡಗವನ್ನು ಬಳಸ್ತೀವಿ. ಇನ್ನು ಬಸ್ ಏನು, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ರಸ್ತೆ ಸಾರಿಗೆಯಲ್ಲಿ ಓಡಾಡ್ತಕ್ಕಂಥ ಬಸ್ಸು. ಇನ್ನು ಹೆಲಿಕಾಪ್ಟರ್ ಅಂದ್ರೆ ಆಕಾಶದಲ್ಲಿ. ಇನ್ನು ರೈಲು ಐತಿ, ಅದು ಹಳಿ ಪಟ್ಟಿ ಮೇಲೆ ಚಲನೆ ಮಾಡುತ್ತಾ. ಇವೆಲ್ಲ ತಮಗೆ ಗೊತ್ತು. ಹೆಲಿಕಾಪ್ಟರ್ನ ಆಕಾಶದಲ್ಲಿ ನೋಡ್ತೀರಿ, ರೈಲು ಪಟ್ಟಿ ಮೇಲೆ ಚಲಿಸುತ್ತಾ. ಬಸ್ಸು ನಾವು ಕಾಮನ್ನಾಗಿ ದಿನನಿತ್ಯ ಬಸ್ನಲ್ಲಿ ಓಡಾಡ್ತೀವಿ. ಇನ್ನು ಹಡಗು ಏನಪ್ಪ ಅಂದ್ರೆ ಸಮುದ್ರದಲ್ಲಿ, ಕರಾವಳಿ ತೀರ ಪ್ರದೇಶದಲ್ಲಿ ನೀವು ನೋಡೋಕೆ ಹೋದಾಗ ಹಡಗದಲ್ಲಿ ಜನರು ಹೆಂಗೆ ಓಡಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಈ ನೆಕ್ಸ್ಟ್ ಕ್ವಶನ್ 93. ಜೈ ಭಾರತ ಜನನಿಯ ತನುಜಾತೆ. ಇಲ್ಲಿ ನೋಡಿ, ಡಬಲ್ ಇನ್ವರ್ಟೆಡ್ ಕಾಮದಲ್ಲ, ಹೈಲೈಟ್ ಮಾಡ್ರೆ. ಈ ಗೀತೆಯನ್ನು ರಚಿಸಿದವರು, ಇದನ್ನು ಬರೆದವರು ಯಾರು? ಇಲ್ಲಿ 4 ಜನ ಕವಿಗಳ ಹೆಸರು ಕೊಟ್ರ. ಪೂತಿನ, ಚಂದ್ರಶೇಖರ್ ಕಂಮಾರ್, ನಿಸಾರ್ ಅಹಮದ್, ಕುವೆಂಪು. ಹಾಗಾದ್ರೆ ಈ ಕವಿತೆಯನ್ನು ಬರೆದವರು ಯಾರಂದ್ರೆ ಕುವೆಂಪು ಅವರು. ಆಪ್ಷನ್ಸ್ ಡಿ ರೈಟ್ ಆನ್ಸರ್. ಹಂಗಾರೆ ಇಲ್ಲಿ ನಿಸಾರ್ ಅಹಮದ್ ಅವರೇನ, ಇವರು ಒಂದು ಜನಪ್ರಿಯ ಗೀತೆಗಳನ್ನು ಬರೆದಾರ. ಅದನ್ನು ನಾವೆಲ್ಲರೂ ಹಾಡ್ತೀವಿ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಐತೆ. ಯಾವುದು? ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತನಿ ಬಳುಕಿನಲ್ಲಿ. ಅದು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಐತಿ, ನೋಡಿದ್ರೆ ನಮಗೆ ಸ್ವಲ್ಪ ನೆನಪು ಬರುತ್ತೆ. ನೆಕ್ಸ್ಟ್, ಚಂದ್ರಶೇಖರ್ ಕಂಮಾರ್ ಮೂಡಲಮನೆ ಪದ್ಯ ಬರೆದಾರ. ಇನ್ನು ಪೂತಿನ ಅವರ ಕಾವ್ಯನಾಮ, ಅವರ ಪೂರ್ತಿ ಹೆಸರನ್ನು ತಿಳ್ಕೊಡ್ರಿ. ಪೂತಿನ ಅವರ ವಿವರಿಸಿದ ಅಂದ್ರೇನು, ಅವರ ವಿಶ್ಲೇಷಣೆ ಮಾಡಿದ ಹೆಸರನ್ನು ಒಂದು ತಿಳ್ಕೊಳ್ರಿ. ಹಂಗೂ ಕ್ವಶನ್ ಕೇಳ್ಬೋದು. ಇಲ್ಲಿ ಪೂತಿನ ಅಂದ್ರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯ ಅಂತಂದು ನೀವು ಗಮನಿಸಬೇಕು. ನೆಕ್ಸ್ಟ್, ಪೂತಿನ ಅವರು ಬರೆದಂಥ ಅವ್ರದ್ದೊಂದು ಇದು ಸಾಹಿತ್ಯ ಗೊತ್ತಾಗಬೇಕಲ್ಲ, ವಿಕಟ ಕವಿ ವಿಜಯ. ಥಾಮಸ್ ಆಲ್ವಾ ಎಡಿಸನ್ ಅನ್ವೇಷಿಸಿದ ಸಾಧನ. ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಅನ್ವೇಷಣೆ ಮಾಡಿದ್ದಂದ್ರೆ ಕಂಡುಹಿಡಿದ ಒಂದು ಸಾಧನ. ಆತೇನು ಕಂಡುಹಿಡಿದ, ನಾವೆಲ್ಲರೂ ಈಗ ಸದ್ಯದಲ್ಲಿ 1 ನಿಮಿಷ ಇರಲಿಕ್ಕೆ ಚಟಪಟ ಒದ್ದಾಡ್ತೀವಿ ಸಾಯಂಕಾಲ. ಆದರೆ ಯಾವುದದು? ವಿದ್ಯುತ್ ಬಲ್ಬು. ಹಂಗಾರೆ ದೂರವಾಣಿ ಅಂದ್ರೆ ಏನಪ್ಪ? ಫೋನು, ಲ್ಯಾಂಡ್ ಫೋನ್. ಫಸ್ಟ್ ಇದ್ವಲ್ಲ ಲ್ಯಾಂಡ್ ಫೋನ್ ಇದ್ವು, ಈಗೆಲ್ಲ ಮೊಬೈಲ್ ಬಂದವಲ್ಲ. ಅದನ್ನು ಕಂಡುಹಿಡಿದವ್ರು ಯಾರು? ಗ್ರಹಾಂ ಬೆಲ್. ಇನ್ನು ರೇಡಿಯೋ ಕಂಡುಹಿಡಿದವರು, ಇದು ಟೆಲಿವಿಷನ್ ಕಂಡುಹಿಡಿದ ಜಾನ್ ಬಿಯರ್ಡ್. ಅಂದ್ರೆ ನಾವು ಟಿ ವಿ ನೋಡ್ತೀವಲ್ಲ, ಅದನ್ನು ಕಂಡುಹಿಡಿದವ್ರು ಯಾರು? ಜಾನ್ ಬಿಯರ್ಡ್. ಇನ್ನು ರೇಡಿಯೋ ಕಂಡುಹಿಡಿದವ್ರು ಯಾರು? ಮಾರ್ಕೋನಿ. ಇವು ಗೊತ್ತಿರಬೇಕು. ಇವನ್ನೆಲ್ಲ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತೀವಿ. ಯಾರು ಕಂಡುಹಿಡಿದಾರಪ್ಪ ಅನ್ನೋದು ನೀವು ತಿಳ್ಕೊಂಡ್ರೆ ಇನ್ನೂ ಉತ್ತಮ ಆಗುತ್ತೆ. ಇದಕ್ಕೆ ಆಪ್ಷನ್ಸ್ ಬಿ ವಿದ್ಯುತ್ ಬಲ್ಬ್ ರೈಟ್ ಹಾಕ್ಕೊಳ್ರಿ. ಭಾರತದ ರಾಷ್ಟ್ರೀಯ ಪಕ್ಷಿ ನೋಡಿ, ಇಲ್ಲಿ 4 ಆಪ್ಷನ್ಗಳದಾವ. ಭಾರತದ ರಾಷ್ಟ್ರೀಯ ಪಕ್ಷಿ, ನಮ್ಮ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಬರ್ತಕ್ಕಂಥ ಒಂದು ಈ ರಾಷ್ಟ್ರೀಯ ಪಕ್ಷಿ ನವಿಲು. ಇದು ನಮ್ಮ ರಾಷ್ಟ್ರೀಯ ಪಕ್ಷಿ. ನಮ್ಮ ರಾಷ್ಟ್ರ ಧ್ವಜ, ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ, ಜನಗಣಮನ, ರಾಷ್ಟ್ರೀಯ ಪ್ರಾಣಿ
ಹುಲಿ, ರಾಷ್ಟ್ರೀಯ ಹೂವು ಕಮಲ, ಹೀಗೆ ರಾಷ್ಟ್ರೀಯ ಹಣ್ಣು ಮಾವು, ಇವೆಲ್ಲ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಹ್ನೆಗಳನ್ನು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಕ್ವಶನ್ ಚೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಹೇಳೋ ಕೆಪೇಬಲ್ ಇರುತ್ತೆ. ಆದ್ದರಿಂದ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ರೈಟ್ ಆನ್ಸರ್ ನವಿಲನ್ನು ಟಿಕ್ ಹಾಕ್ಕೊಳ್ರಿ. 96 ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ. ಅಂದರೆ ಈ ಗಂಗಾ ನದಿ ಫಸ್ಟ್ ಎಲ್ಲಿ ಹುಟ್ಟಿ ಹರಿತೈತೆ ಅನ್ನೋದು ನಾವು ತಿಳ್ಕೊಬೇಕು. ಇದು ಹುಟ್ಟುವ ಸ್ಥಳ ಉತ್ತರಾಖಂಡ್ ರಾಜ್ಯದ, ಅದು ಹಿಮಾಲಯ ಶ್ರೇಣಿಗಳು ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುತ್ತಾ. ಅದು ಯಾವ ರಾಜ್ಯ ಅಂದ್ರೆ ಉತ್ತರಾಖಂಡ ರಾಜ್ಯ. ಯಾಕೆ ನಾನು ಡೀಟೇಲ್ ಹೇಳ್ತೀನಿ ಅಂದರೆ ಗೊತ್ತಿರಬೇಕು. ಒಮ್ಮೊಮ್ಮೆ ಯಾವ ರಾಜ್ಯದಲ್ಲಿ ಹುಟ್ಟುತ್ತಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇವನ್ನೆಲ್ಲ ಪಾಯಿಂಟ್ಸನ್ನು ನೀವು ಕೇಳಿ ಬರೆದಿಟ್ಕೋಬೇಕು ಒಂದು ಸೈಡ್. ಅಂದ್ರೆ ಈಗ ರೈಟ್ ಆನ್ಸರ್ ಹಿಮಾಲಯ ಶ್ರೇಣಿ. ಹಿಮಾಲಯ ಅಂದರೆ ಉತ್ತರ ಪ್ರದೇಶ, ನಮ್ಮ ದೇಶದ ಉತ್ತರ ಭಾಗಕ್ಕೆ ಬರ್ತಕ್ಕಂಥ ಒಂದು ಸ್ಥಳ. ಅದು ಉತ್ತರಾಖಂಡ ರಾಜ್ಯದಲ್ಲಿ ಹುಟ್ಟುತ್ತಿದೆ. ಯಾವುದು? ಪವಿತ್ರ ಗಂಗಾ ನದಿ. ನೆಕ್ಸ್ಟ್ ಕ್ವಶನ್, ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಸಿರುವ ಕಲ್ಲುಗಳು. ಈಗ ನೋಡು, ಬೇಲೂರು ಹಳೆಬೀಡು ದೇವಾಲಯಗಳು ಇರೋದಿಲ್ಲಪ್ಪ ಹಾಸನ ಜಿಲ್ಲೆ. ಆ ದೇವಾಲಯಗಳ ಒಂದು ಶೈಲಿ, ಅಲ್ಲಿ ಕಟ್ಟಿರ್ತಕ್ಕಂಥ ಶೈಲಿ ನೋಡಿದ್ರೆ ದ್ರಾವಿಡ ಶೈಲಿಯಲ್ಲಿ ಇರ್ಬೋದು ಅನಿಸುತ್ತೆ ನನಗೆ. ಹಳೆಬೀಡು ದೇವಾಲಯಗಳು ಎಲ್ಲದೋ ಹಾಸನ ಜಿಲ್ಲೆಯಲ್ಲಿ ಇರೋದು. ಇದನ್ನು ಕಟ್ಟಿರುವ ಕಲ್ಲುಗಳು ಯಾವುದಂದ್ರೆ ಕಡಪ ಕಲ್ಲು. ಅಂದ್ರೆ ಕಲ್ಲಿನಿಂದಲೇ ಸ್ವಲ್ಪ ಒಂದು ಡಿಸೈನ್ ಮಾಡಿರ್ತಾರೆ, ಕಡಪ ಕಲ್ಲು. ಆಪ್ಷನ್ ಸಿ. ಇನ್ನು ಮರಳು ಕಲ್ಲು ಅಂದ್ರೆ ಹರಳುಗಳಿಂದ ಕೂಡಿರ್ತೈತಿ. ಕಲ್ಲಿನಲ್ಲಿ ಅಮೃತ ಶಿಲೆ ಅಂದ್ರೆ ನೈಸ್ ಆಗಿರುತ್ತೆ. ಆಮೇಲೆ ಬಳಪದ ಕಲ್ಲು ಅಂದ್ರೆ ಸುಣ್ಣದ ಕಲ್ಲು ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟ್, ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಉದ್ಯೋಗ. ತೀರ ಪ್ರದೇಶ ಅಂದ್ರೇನ ಸಮುದ್ರ ದಂಡೆಯಲ್ಲಿ ಅಂದರೆ ಒಂದು ಸಾವಿರಾರು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಅವರ ವಸತಿ ನಿಲಯಗಳಿರ್ತವೆ. ಅಂತಹ ಪ್ರದೇಶಕ್ಕೆ ನಾವು ತೀರ ಪ್ರದೇಶ, ತೀರ ಮೈದಾನದ ಪ್ರದೇಶ ಅಂತ ಕರಿತೀವಿ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ರ. ಅವ್ರು ಮಾಡೋ ತೀರ ಪ್ರದೇಶ ಅಂದ್ರೇನು ಸಮುದ್ರ, ಸಾಗರ, ಸರೋವರ, ನದಿಗಳು ಹೀಗೆಲ್ಲ ಇರ್ತದೆ. ನದಿ ಚಿಕ್ಕದಾಗುತ್ತೆ, ಆದ್ರೆ ಇಲ್ಲಿ ಸಮುದ್ರಗಳಿರ್ತವೆ. ಅಲ್ಲಿ ಅವ್ರ ಉದ್ಯೋಗೇನು ಬರೀ ಮೀನುಗಾರಿಕೆ ಅಂತ ಇರುತ್ತೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಇನ್ನು ವ್ಯವಸಾಯ, ನೀವೆಲ್ಲರೂ ಮಾಡ್ತಕ್ಕಂಥ ಒಕ್ಕಲುತನ. ತೋಟಗಾರಿಕೆ, ನೀರಾವರಿ ಅಂದ್ರೇನು ನೀರು ಹಾಯಿಸಿ ನಾವು ಬೆಳೆಗಳನ್ನು ಬೆಳೆಯೋದು. ಹೈನುಗಾರಿಕೆ ಅಂದ್ರೆ ಡೈರಿ, ಸಾಕಷ್ಟು ದನಗಳು ಆಕಳುಗಳನ್ನು ಕಟ್ಕೊಂಡು ನಾವೇನು ಮಾಡ್ತೀವಿ, ಹಾಲುಗಳನ್ನು ಹಿಂಡಿ ಡೈರಿಗೆ ಹಾಕ್ತೀವಲ್ಲ, ಅದಕ್ಕೆ ನಾವು ಹೈನುಗಾರಿಕೆ ಅಂತೇಳಿ ಕರಿತೀವಿ. ಆದ್ದರಿಂದ ಈ ಆಪ್ಷನ್ಸ್ ಬಿ ಹಾಕ್ಕೊಳ್ರಿ. ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ. ಉಪ್ಪನ್ನು ನೋಡು, ದಂಡಿ ಸತ್ಯಾಗ್ರಹ ಅಂತೇಳಿ ನಮ್ಮ ಗಾಂಧೀಜಿಯವರು ಒಂದು ಸ್ಟ್ರೈಕ್ ಮಾಡಿದ್ರಲ್ಲ ಬ್ರಿಟಿಷರ ವಿರುದ್ಧ, ಅಂತಹ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಇರ್ತಕ್ಕಂಥ ಒಂದು ಸರೋವರ ಯಾವುದಂದ್ರೆ ಸಂಭಾರ ಉಪ್ಪಿನ ಸರೋವರ. ಇದು ಇರೋದು ರಾಜಸ್ಥಾನದಲ್ಲಿ. ಆಪ್ಷನ್ಸ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 100, ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ ಯಾವುದಂದ್ರೆ ವಿಜಯನಗರ. ಸಿ ವಿಜಯನಗರ. ಇಲ್ಲಿ ಒಟ್ಟು ನಮ್ಮ ಜಿಲ್ಲೆಗಳು 31. ಇದು ಯಾವಾಗ ಆಯ್ಕೆ ಆಯ್ತಂದ್ರೆ 2020-21ನೇ ಸಾಲಿನಲ್ಲಿ ಪ್ರಥಮವಾಗಿ ಇದು ಬಳ್ಳಾರಿಗೆ ಸಂಬಂಧಪಟ್ಟಿತ್ತು. ಇದನ್ನು ಸಪ್ರೇಟಾಗಿ ಮಾಡಿದರು. ಅದು ಹಂಪಿ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ್ದು. ಈಗ ಇದನ್ನೇನು ಮಾಡ್ತಾರೆ, ಶೈಕ್ಷಣಿಕ ತಾಣವಾಗಿ ನಾವೆಲ್ಲರೂ ಹೋಗಿ ನೋಡಿ ಬರ್ತೀವಿ. ಇನ್ನು ಬಿಜಾಪುರಕ್ಕೆ ಇರ್ತಕ್ಕಂಥ ಹೊಸ ಹೆಸರು ಚಾಮರಾಜನಗರ. ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಗೊತ್ತೈತಿ. ಇವೆಲ್ಲ ಜಿಲ್ಲೆಗಳು ಗೊತ್ತದು. ಈ ಸದ್ದ ನಮ್ಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಇತ್ತೀಚೆಗೆ ರಚಿಸಲಾದ ಹೊಸ ಜಿಲ್ಲೆ ಅಂದ್ರೆ ವಿಜಯನಗರ ಅಂತ ಹಾಕಬೇಕು. ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಅಂದ್ರೇನು, ಈ ಪಾಸಿಬಲ್ ಅಂದ್ರೇನು ಸಾಧ್ಯತೆ ಇರುವ ಈ ಪತ್ರಿಕೆಯಲ್ಲಿ ಬರ್ತಕ್ಕಂಥ 5 ವಿಷಯಗಳನ್ನು ತಮಗೆ ಅಗ್ದಿ ಈಸಿಯಾಗಿ ಗೊತ್ತಾಗಲಿ ಅಂತೇಳಿ ನಾ ಬಿಡಿಸೀನಿ. ದಯವಿಟ್ಟು ತಾವೇನು ಮಾಡಬೇಕು, ಎಲ್ಲ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡಿಕೊಂಡು ಬರೆದು ಒತ್ತಟ್ಟು ಹಾಕಿಟ್ಟು ದಿನ ಒಂದು ಸರಿ ನೀವೇನು ಮಾಡಬೇಕು, ಅವನು ಓದ್ತಾ ಇರಬೇಕು. ಹೀಗೆ ಓದಿ ನನ್ನ ಯೂಟ್ಯೂಬನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಅದು ಒಂದು ಪಾಪ್ಯುಲಾರಿಟಿ ಆಗಬೇಕಾದ ಸಬ್ಸ್ಕ್ರೈಬ್ಸ್ ಬೇಕು. ನಿಮಗೂ ಮತ್ತು ಗೊತ್ತಿದ್ದವ್ರಿಗೆ ಹೇಳಿ ನೋಡಿ. ಮುಂದೆ ತಮ್ಮ ಮಕ್ಕಳಿಗೂ ಮತ್ತು ಅಕ್ಕಪಕ್ಕದ ಮಕ್ಕಳಿಗೂ 5ನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಶೇರ್ ಮಾಡೋನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕೇಳಿದ ಮೇಲೆ ನಿಮ್ಗೆ ಉಪಯುಕ್ತ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ದಯವಿಟ್ಟು ಈ ಕೆಲಸವನ್ನು ಮಾಡಿರಿ ಅಂತ ಹೇಳಿ ಇಲ್ಲಿಗೆ ಈ ಪೇಪರನ್ನು ಮುಗಿಸುತ್ತೇನೆ.